ನಮಸ್ತೆ ವೀಕ್ಷಕರೇ, ನಾನು ವಿಕ್ರಮ್ ಕೆ MSRT ವಿದ್ಯಾರ್ಥಿ. ಇವತ್ತು ನಾವು ಮಾಡಲಿದ್ದೇವೆ ಆಲೂಗಡ್ಡೆ ಪಲ್ಯ ಫಾರ್ ಬ್ಯಾಚಲರ್ಸ್. Hi, hello family members, and welcome back to my channel. ಬನ್ನಿ ವೀಕ್ಷಕರೇ, ಇದಕ್ಕೆ ಬೇಕಾದಂತ ಪದಾರ್ಥಗಳನ್ನ ಎಂತ ನಾನು ನಿಮ್ಗೆ ಹೇಳ್ತೀನಿ. ಜಸ್ಟ್ ಫಾಲೋ ಮೀ. ಬನ್ನಿ. ಮೇನ್ ಆಗಿ ಬೇಕಾಗಿರೋದ್ರಿಂದ 2 ಗುಂಡು ಗಿಡ್ಡಕ್ಕಿರೋದು, 1 ಉದ್ದಕ್ಕಿರೋದು. ಗುಂಡಕ್ಕಿರೋದು 2 ಟೊಮಾಟೋಗಳು ಮತ್ತೆ ಈರುಳ್ಳಿ. ಉದ್ದಕ್ಕಿರೋದು ಅಂದ್ರೆ 4-5 ಮೆಣಸಿನಕಾಯಿ. ಇವತ್ತು ನಾವು ಮಾಡಲಿದ್ದೇವೆ ಆಲೂಗಡ್ಡೆ ಪಲ್ಯ ಫಾರ್ ಬ್ಯಾಚಲರ್ಸ್. ನೋಡಿ, ಇಲ್ಲಿ ರೆಡಿಮೇಡ್ ದೋಸೆ ಪ್ಯಾಕೆಟ್ ಇದೆ. ದೋಸೆ ಪ್ಯಾಕೆಟ್ ತಂದ್ರೆ ಆಯ್ತು, ದೋಸೆ ಆದಂಗೆನೆ. ಈಗ ನೆಕ್ಸ್ಟ್ ನಿಮ್ಗೆ ಬೇಕಾಗಿರೋದು ಪಲ್ಯ ಮಾಡೋದು ಹೇಗೆ ಅಂತ. ಆಲೂಗಡ್ಡೆ ಪಲ್ಯ ಬಹಳ ಸಿಂಪಲ್. ನಮ್ಮ ಶೆಫ್ ಅವರು ಕುಮಾರ್ ವೀರೇಶ್ ಅಂತ, ಅವರು ಗುಲ್ಬರ್ಗದಿಂದ ಬಂದಿರೋರು. ಅವ್ರಿಗೆ ಎಲ್ಲಾ ತರಹದ ಅಡುಗೆ ಮಾಡಕ್ಕೆ ಅವ್ರಿಗೆ ಬರುತ್ತೆ. ಸೊ ನಿಮಗೆ ಸಿಂಪಲ್ ವಿಧಾನದಲ್ಲಿ ಬ್ಯಾಚುಲರ್ಸ್ಗೆ ಹೆಂಗೆ ಉಪಯೋಗ ಆಗುವಂಥದ್ದು ನಮ್ಮ ವೀರೇಶ್ ಅವರು ಹೇಳ್ಕೊಡ್ತಾರೆ. ವೀಕ್ಷಕರೇ, ಅದ್ರ ಜೊತೆ ನಾನು ಇನ್ನೊಂದು ಮಿಸ್ ಮಾಡಿದ್ದೆ. ಆಲೂಗಡ್ಡೆ ನಮ್ಮ ಮೊದಲೇ ಬಯಸ್ಕೋಬೇಕಿತ್ತು. ಬನ್ನಿ ನೋಡೋಣ ಆಲೂಗಡ್ಡೆ ಬೈದಿದೆ ಇಲ್ಲ ಅಂತ. ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಘಮ ಘಮ ಆಲೂಗಡ್ಡೆ. ಬಸಂಡಿ ಬಾ ಬಸಂಡಿ ಬಾ 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 ಬಸಂಡಿ ಬಾ. ನಂತರದಲ್ಲಿ ಬಾಣಲಿಯಲ್ಲಿ 3-4 ಸ್ಪೂನ್ ಎಣ್ಣೆನ ಹಾಕ್ಬೇಕು. ನಾನು ಇವಾಗ ಹಾಕಿದ್ದೀನಿ. ನಾನು ವಿಡಿಯೋದಲ್ಲಿ ಬರೋದು ಬೇಡವಾ? ಸಾರಿ ವಿಕ್ರಮ್ ಅವ್ರು ಏನ್ ಹೇಳ್ತೀರಾ? ಅಪಾಪಿ ನನ್ನ ಮಗ ಅರ್ಜೆಂಟ್. ನೋಡಿ ವೀಕ್ಷಕರು, ಈಗ ನಮ್ಮ ಶೆಫ್ ಅವ್ರು ಏನ್ ಮಾಡ್ತಿದ್ರು, ಏನ್ ಮಾಡ್ತಿದ್ರು ಹೇಳಿ. ತಕ್ಕ ಮಟ್ಟಿಗೆ ಜೀರಿಗೆ ಸಾಸಿವೆಯನ್ನು ನಾವು ಹಾಕಬೇಕು. ಜೀರಿಗೆ ವಿಶೇಷ ಸೂಚನೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಮರ್ಯಾದೆ ಹಾಕಬೇಕು. ಅದು ನಮ್ಮ ಹತ್ರ ಇಲ್ಲ, ಅದಕ್ಕೆ ನಾವು ಹಾಕಿಲ್ಲ. ನಿಮ್ಮ ಹತ್ರ ಇದ್ದರೆ ನೀವು ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು. ಕೊನೆಯಲ್ಲಿ ಮೆಣಸಿನ್ಕಾಯಿ ಹಾಕಿ ಅಲ್ಲಾಡಿಸಬೇಕು. ಹೀಗೆ ಸೌಂಡ್ ಬರೋ ತನಕ ಅಲ್ಲಾಡಿಸಿ. ವೀಕ್ಷಕರೇ, ಉಪ್ಪು ರುಚಿಗೆ ತಕ್ಕಷ್ಟು. ನೋಡಿ ವೀಕ್ಷಕರೇ, ಇಷ್ಟು ಬೇಯ ತನಕ ನೋಡ್ಕೊಳ್ಳಿ. ಈಗ ಆಲೂಗಡ್ಡೆ ಹಾಕ್ಬೇಕು. ನೋಡಿ, ಈಗ ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಬೇಕು. ಆಮೇಲೆ ಹಿಂಗೆ ಹಾಕಬೇಕು. ಸ್ವಲ್ಪ ಅರಿಶಿಣ ಇದ್ರೆ ಚೆನ್ನಾಗಿರ್ತಿತ್ತು, ನಮ್ಮ ಹತ್ರ ಇಲ್ಲ. ನೋಡಿ ವೀಕ್ಷಕರೇ, ಇದರ 10 ನಿಮಿಷ ಬೇಯಿಸಿ ಇಟ್ಟರೆ ನಿಮ್ಮ ಆಲೂಗಡ್ಡೆ ಪಲ್ಯ ಮುಗೀತು. ಆಲೂಗಡ್ಡೆ ಪಲ್ಯನ ಟೇಸ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಹೇಗಾಗಿದೆ ಅಂತ. ಬರಲ್ಲ ನೋಡಿ.